ನಷ್ಟಚಕ್ಷು ನರಾಧಿಪ ನ ತುತೋಷ ಸಮಾಸಾದ್ಯ ರಾಜಪುತ್ರೀಂ ತಥಾ ಸ್ನುಷಾಂ. ರಾಜಕುಮಾರಿ ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಅನ್ನೋದನ್ನು ಗಮನಿಸಿ ಅವನಿಗೆ ತೃಪ್ತಿ ಆಗಲಿಲ್ಲ ಅಂತ ದ್ಯುಮತ್ಸೇನನಿಗೆ. ನಾವು ಇಷ್ಟು ಬಡತನದಲ್ಲಿದ್ದೇವೆ, ಕಷ್ಟದಲ್ಲಿದ್ದೇವೆ, ಹಾಗಿರುವಾಗ ಇವಳು ಹೇಗೆ ಸುಖವಾಗಿರುತ್ತಾಳೆ ನಮ್ಮ ಮನೆಗೆ ಬಂದಿರುವ ಸೊಸೆ ಅಂತ ಅವನು ಆಲೋಚನೆ ಮಾಡುತ್ತಾ ಇದ್ದಾನೆ ದ್ಯುಮತ್ಸೇನ. ಇವಳು ನಿತ್ಯವೂ ಕೂಡ ದೇವತಾರಾಧನೆಯನ್ನು ಮಾಡುತ್ತಾ ಇದ್ದಾಳೆ, ಅತ್ತೆ ಮಾವಂದಿರ ಸೇವೆಯನ್ನು ಮಾಡುತ್ತಾ ಇದ್ದಾಳೆ, ಶ್ರದ್ಧೆಯಿಂದ ಸತ್ಕಾರವನ್ನು ಮಾಡುತ್ತಾ ಇದ್ದಾಳೆ, ಪತಿ ಸೇವೆಯನ್ನು ಮಾಡುತ್ತಾ ಇದ್ದಾಳೆ, ಪಾತಿವ್ರತ್ಯ ಧರ್ಮದಲ್ಲಿ ಬದ್ಧಳಾಗಿದ್ದಾಳೆ. ಚತುರ್ಥೇ ಹನಿಮರ್ತವ್ಯಂ ತಥಾ ಸತ್ಯವತ ದ್ವಿಜಾ ಶ್ವಶುರೇಣಾಭ್ಯನುಜ್ಞಾತ ತದಾ ರಾಜಸುತಾಪಿ ಸಾ ಚಕ್ರೇ ತ್ರಿರಾತ್ರಂ ಧರ್ಮಜ್ಞ ವ್ರತಂ ತಸ್ಮಿನ್ಸ್ತದಾ ದಿನೇ. ದಿನಗಣನೆ ಏನು ಮಾಡ್ತಾ ಇದ್ದಾಳೆ. ಯಾವಾಗ 1 ವರ್ಷ ಆಗತ್ತೆ, ನಾರದರು ಹೇಳಿದ್ದಾರೆ ಇವತ್ತಿಗೆ ಸರಿಯಾಗಿ 1 ವರ್ಷ ಅಂತ ಅವ್ರು ಹೇಳಿದ್ದಾರೆ. ಅವತ್ತಿನಿಂದ ಸಾವಿತ್ರಿ ದಿನನಿತ್ಯವೂ ಕೂಡ ದಿನಗಣನೆಯನ್ನು ಮಾಡ್ತಾ ಇದ್ದಾಳೆ. ಇವತ್ತಿಷ್ಟು ದಿವಸ ಆಯಿತು, ಇವತ್ತಿಷ್ಟು ದಿವಸ ಆಯಿತು, ಇನ್ನಿಷ್ಟು ದಿವಸ ಬಾಕಿ ಇದೆ ಅಂತ. ಇನ್ನು 4 ದಿವಸ ಇದೆ ಅಂತನ್ನುವಾಗ ಆವಾಗ ಅತ್ತೆ ಮಾವಂದಿರ ಹತ್ರ ಕೇಳ್ತಾಳಂತ, ನಾನು ಒಂದು ವ್ರತವನ್ನು ಮಾಡಬೇಕು ಅಂತಿದ್ದೇನೆ, ಅಪ್ಪಣೆಯನ್ನು ಕೊಡಿ ಅಂತ. ಏನು ವ್ರತ? ಇಲ್ಲ, ದೇವತಾ ಪ್ರೀತಿಕರವಾಗಿರುವಂಥ ಒಂದು ವ್ರತ, ಉಪವಾಸ ವ್ರತ, ಅದನ್ನು ಮಾಡಬೇಕು ಅಂತಿದ್ದೇನೆ. ಆಯಿತು ಮಾಡು ಅಂತ ಅವರು ಅನುಜ್ಞೆಯನ್ನು ಕೊಟ್ಟಿದ್ದಾರೆ. ಹಾಗೆ ಅವಳು 3 ದಿವಸಗಳ ಕಾಲ ಉಪವಾಸದಲ್ಲಿದ್ದು ಅವಳು ದೇವತಾರಾಧನೆಯನ್ನು ಮಾಡ್ತಾ ಇದ್ದಾಳೆ. ಭಗವಂತನ ಪೂಜೆಯನ್ನು ವಿಶೇಷವಾಗಿ ಮಾಡಿದ್ದಾಳೆ. ಲಕ್ಷ್ಮೀನಾರಾಯಣರ ಪೂಜೆಯನ್ನು, ಶಿವಪಾರ್ವತಿಯರ ಪೂಜೆಯನ್ನು ಮಾಡಿದ್ದಾಳೆ. 4ನೇ ದಿವಸ, ಯಾವತ್ತಿನ ದಿವಸ ಅವನು ಮರಣವನ್ನು ಹೊಂದಬೇಕೋ ಅವತ್ತಿನ ದಿವಸ ಆಗಿದೆ. ತದಾ ದಿನೇ ದಾರು ಪುಷ್ಪ ಫಲಾಹಾರಿ ಸತ್ಯವಾಂಸ್ತು ಯೌವನಂ. ಅವನು ಕಾಡಿಗೆ ನಿತ್ಯ ಹೋಗುವಂತೆ ಕಟ್ಟಿಗೆ ತರಬೇಕು, ಹೂಗಳನ್ನು ತರಬೇಕು, ಅದನ್ನೆಲ್ಲ ಕಾಡಿಗೆ ಹೋಗಿ ತರಬೇಕು ಅಂತನ್ನೋದಕ್ಕೆ ಸತ್ಯವಾನ್ ನಿತ್ಯ ಹೋಗ್ತಾ ಇರುವಂತೆ ಅವತ್ತು ಹೊರಟಿದ್ದಾನೆ. ಹೊರಟಾಗ ಸಾವಿತ್ರಿ ಅಂತಾಳೆ, 1 ನಿಮಿಷ ನಾನು ಬರ್ತೇನೆ ಅಂತಂತಾಳೆ. ಅಲ್ಲ, ನೀನು ಉಪವಾಸ ಮಾಡಿದೀಯಾ, ಶ್ರಮ ಆಗುತ್ತೆ ನಿನಗೆ, ಇವತ್ತು ಪಾರಣೆ ಆಗಬೇಕು, ಇನ್ನೂ ಪಾರಣೆನೂ ಕೂಡ ಆಗಿಲ್ಲ. ಅಲ್ಲಿ ನಿಮ್ಮದು ಊಟ ಆಗಬೇಕು, ನಿಮ್ಮದು ಊಟ ಆದಮೇಲೆ ನನ್ನ ಊಟ ಆಗಬೇಕು, ಈಗಲೇ ಹೇಗೆ ಪಾರಣೆ? ಸರಿ, ನಾನು ಬೇಗ ಹೋಗಿ ಕಟ್ಟಿಗೆ ತೊಗೊಂಬರ್ತೇನೆ, ಆಮೇಲೆ ಎಲ್ಲ ಊಟ ಮಾಡಿದರೆ ಆಯಿತು, ನೀನು ಇಲ್ಲೇ ಪೂಜೆ ಮಾಡ್ಕೊಂಡಿರು ಅಂತ ಹೇಳಿದ್ದಂತೆ ಸತ್ಯವಾನ್. ಸಾವಿತ್ರಿ ಅಂತಾಳೆ, ಇಲ್ಲ, ಬಹಳ ದಿವಸ ಆಯ್ತು ನಾನು ಎಲ್ಲೂ ಹೊರಗೆ ಬರೋದೇನೆ, ಇಲ್ಲೇ ಕೂತಿದ್ದೇನೆ, ಸ್ವಲ್ಪ ಬೇಸರ ಆಗಿದೆ ನನಗೂ ಕೂಡ, ನಾನು ನಿಮ್ಮ ಜೊತೆಯಲ್ಲಿ ಬರ್ತೇನೆ ಅಂತಂದ್ಲಂತೆ. ಸರಿ, ನಮ್ಮ ತಂದೆ ತಾಯಿ ಹತ್ರ ಕೇಳ್ಕೊ ಅಂತ ಹೇಳಿದ್ದಾನಂತೆ. ಆವಾಗ ಅತ್ತೆ ಮಾವಂದಿರ ಹತ್ರ ಕೇಳ್ತಾಳೆ. ಅವರು ಅಂತಾರೆ ಮೊದಲಿಗೆ, ಬೇಡ, ನಿನಗೆ ಶ್ರಮ ಆಗತ್ತೆ, ಉಪವಾಸದಲ್ಲಿದ್ದೀಯಾ, ಯಾಕೆ ಹೋಗ್ತೀಯಾ ಅಂತ. ಆದರೂ ಅವಳು ಇಲ್ಲ, ಹೋಗಿ ಬರ್ತೇನೆ ಅಂತ ಹೇಳಿದಾಗ, ಶ್ವಶುರೇಣಾಭ್ಯನುಜ್ಞಾತ ಯಾಚನಾಂ ಅಂಗಭೀರುಣ ಸಾವಿತ್ರ್ಯಪಿ ಜಗಾಮಾರ್ತ ಸಹ ಭರ್ತ್ರಾತ್ ಮಹದ್ವನಂ. ಆಯಿತು, ನೀನು ಹೋಗಿ ಬಾ ಅಂತ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನೀನು ಗಟ್ಟಿಯಾಗಿದ್ದಿ ಅಂತಾದರೆ, ಉಪವಾಸ ಮಾಡಿದ ಶ್ರಮ ಇಲ್ಲ ಅಂತಾದರೆ ಹೋಗಿ ಬಾ ಅಂತ. ಸರಿ, ಅವಳು ಕಾಡಿಗೆ ಬಂದಿದ್ದಾಳೆ. ಮೇಲೆ ನಗುತ್ತಾ ಇದ್ದಾಳೆ, ಒಳಗೆ ಅಳತಾ ಇದ್ದಾಳೆ. ಒಳಗೆ ಸಂಕಟ ಆಗ್ತಾ ಇದೆ. ನಾರದರು ಹೇಳಿರುವ ಗಳಿಗೆ ಹತ್ತಿರ ಬರ್ತಾ ಇದೆ ಅಂತ. ಆದರೆ ಅದನ್ನು ಮರೆಯೋದಕ್ಕೋಸ್ಕರ ಗಂಡನ ಜೊತೆಯಲ್ಲಿ ಬೇರೆ ಬೇರೆ ಮಾತುಗಳನ್ನು ಆಡ್ತಾ ಇದ್ದಾಳೆ. ಚೇತಸ ದೂಯಮಾನೇನ ಗೂಹಮಾನ ಮಹದ್ಭಯಂ ವನೇ ಪಪ್ರಚ್ಛ ಭರ್ತಾರಂ ಜುರ್ಮಾಶ್ಚ ಅಸದೃಶಾಂಸ್ತಥಾ. ಕಾಡಿನಲ್ಲಿ ಅದನ್ನು ತನ್ನ ಮನಸ್ಸಿನೊಳಗಿರುವ ಆ ವ್ಯಾಕುಲತೆಯನ್ನು ಒತ್ತಿ ಹಿಡಿಯೋದಕ್ಕೋಸ್ಕರ, ತಾನು ಅದನ್ನು ಮರೆಯೋದಕ್ಕೋಸ್ಕರ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾಳೆ. ಇದ್ಯಾವ ಮರ, ಅದ್ಯಾವ ಮರ, ಇದು ಹೀಗೆಲ್ಲ ಬೆಳೆದಿದೆಯಾ, ಇದರ ಗುಣದೋಷಗಳೇನು ಅಂತ ಹಾಗೆಲ್ಲ ಕಾಡಿನಲ್ಲಿ ಕೇಳ್ತಾ ಇದ್ದಾಳೆ. ಅದನ್ನೆಲ್ಲವನ್ನು ಕೂಡ ಅವನು ಹೇಳ್ತಾ ಇದ್ದಾನೆ. ಅವಳಷ್ಟೆಲ್ಲ ನಡೆದು ಬಂದಾಗ ಅವಳಿಗೂ ಸ್ವಲ್ಪ ಆಯಾಸ ಆಗಿದೆ. ಉಪವಾಸದಲ್ಲಿದ್ದಾಳೆ. ಉಪವಾಸದ ಜೊತೆಯಲ್ಲಿ ಮನಸ್ಸಿನಲ್ಲಿರುವ ವ್ಯಾಕುಲತೆ, ಇಷ್ಟೆಲ್ಲ ಚಿಂತಾಗ್ರಸ್ತಳಾಗಿದ್ದಾಳೆ. ಹೀಗೆ ಅವಳು ಪರಿತಪಿಸ್ತಾ ಇರುವಾಗ ಆಯಾಸ ಆಗಿದೆ. ಆವಾಗ ಒಂದು ಮಾವಿನ ಮರವನ್ನು ನೋಡಿದ್ದಾರೆ. ಒಳ್ಳೆ ಚೆನ್ನಾಗಿ ಬೆಳೆದಿರುವಂತಹ ಮಾವಿನ ಮರ, ಹೂವುಗಳೆಲ್ಲ ಚೆನ್ನಾಗಿ ಅರಳಿವೆ, ಅಲ್ಲಿ ಆಗ ಕಾಯಿಗಳು ಬಿಡ್ತಾ ಇವೆ. ಅಂತಹ ಒಂದು ಮಾವಿನ ಮರವನ್ನು ನೋಡಿ ಅಲ್ಲಿ ಕೂತಿದ್ದಾರಂತೆ. ಅಲ್ಲಿ ಕೂತಿದ್ದಾರೆ. ಇವನು
ಮರಗಳನ್ನು ಕಡಿದು ಕಟ್ಟಿಗೆಯನ್ನು ಸಂಗ್ರಹ ಮಾಡಬೇಕು ಅಂತ ಅಲ್ಲೇ ಇದ್ದಾನೆ. ಅವನು ಸ್ವಲ್ಪ ಕಡಿತಾ ಇದ್ದಂತೆ ಆಯಾಸ ಅವನಿಗೆ ಆಗ್ತಾ ಇದೆ. ಆಯಾಸ ಆಗ್ತಾ ಇದ್ದಂತೆ ಬಂದಿದ್ದಾನೆ. ಏನಾಗ್ತಾ ಇದೆ? ಸ್ವಲ್ಪ ಆಯಾಸ ಆಗಿದೆ, ಸ್ವಲ್ಪ ಮಲಗಿಕೊಳ್ಳಿ ಹಾಗೆ ಅಂತ ಅವಳು ಹೇಳಿದ್ದಾಳೆ. ಆವಾಗ ಶೇತೆ ಸಿಂಹ ಯುವಾ ಕಾಂತ ಚರಣ ಅಂತರಗಾಮಿನಿ, ಅವನ ತಲೆನೋವು ಅದನ್ನೆಲ್ಲ ಗಮನಿಸಿ ಸವೇದನಾರ್ಥ ಸಂಗಮ್ಯ ಭಾರ್ಯಾಂ ವಚನಮಬ್ರವೀತ್ ಆಯಾಸೇನ ಮಮಾನೇನ ಜಾತಾ ಶಿರಸಿ ವೇದನ. ಸ್ವಲ್ಪ ಆಯಾಸ ಆಗಿದೆ, ತಲೆನೋವು ಆಗ್ತಾ ಇದೆ ಅಂತ. ತಮಶ್ಚ ಪ್ರವಿಶಾಮೀವ ನ ಚ ಜಾನಾಮಿ ಕಿಂಚನ, ಕಣ್ಣು ಕತ್ತಲು ಬರುತ್ತಾ ಇದೆ, ಏನು ಕಾಣಿಸ್ತಾ ಇಲ್ಲ ಅಂತಂತಾನೆ. ತ್ವದುತ್ಸಂಗೇ ಶಿರಃ ಕೃತ್ವಾ ಸ್ವಪ್ತಮಿಚ್ಛಾಮಿ ಸಾಂಪ್ರತಂ ರಾಜಪುತ್ರೀಂ ಏವ ಮುಕ್ತ್ವಾ ತದಾ ಸುಶ್ವಾಪ ಪಾರ್ಥಿವ. ಅವಳಿಗೆ ಸಾವಿತ್ರಿಗೆ ಹೇಳಿದ್ನಂತೆ. ಅವಳಿಗೆ ದುಗುಡ ಇನ್ನೂ ಹೆಚ್ಚಾಗ್ತಾ ಇದೆ. ಸಾವಿತ್ರಿ ಅಂತಾಳೆ, ಇಲ್ಲೇ ಮಲಕ್ಕೊಳ್ಳಿ, ಇಲ್ಲೇ ಮಲಕ್ಕೊಳ್ಳಿ ಅಂಥೇಳಿ ತನ್ನ ತೊಡೆಯ ಮೇಲೆ ಅವನ ತಲೆಯನ್ನು ಇರಿಸಿಕೊಂಡು ಮಲಗಿಸಿಕೊಂಡಿದ್ದಾಳೆ. ಪತಿವ್ರತ ಮಹಾಭಾಗ ತತಸ್ಸ ರಾಜಕನ್ಯಕಾ ದದರ್ಶ ಧರ್ಮರಾಜಂತು ಸ್ವಯಂತಂ ದೇಶಮಾಗತಂ. ಹಾಗೆ ಮಲಗಿಸಿಕೊಂಡಿದ್ದಾಳೆ. ಸ್ವಲ್ಪ ಹೊತ್ತಾಗ್ತಾ ಇದ್ದಂತೆಯೇ ಯಮಧರ್ಮರಾಜರು ಅಲ್ಲಿಗೆ ಬಂದಿದ್ದಾರೆ. ಅವರನ್ನು ನೋಡ್ತಾ ಇದ್ದಾಳೆ. ಹೇಗಿದ್ದಾರೆ? ನೀಲೋತ್ಪಲ ದಲಶ್ಯಾಮಂ ಪೀತಾಂಬರಧರಂ ಪ್ರಭುಂ ವಿದ್ಯುಲ್ಲತಾ ನಿಬದ್ಧಾಂಗಂ ಸತೋಯಮಿವತೋ ಯದಂ. ಧರ್ಮರಾಜರು ಎಲ್ಲರಿಗೂ ಒಂದೇ ರೀತಿಯಾದಂತಹ ರೂಪವನ್ನು ತೋರಿಸೋದಿಲ್ಲ. ಗರುಡ ಪುರಾಣ ಅದನ್ನು ತಿಳಿಸುತ್ತೆ. ಅಯೋಗ್ಯರಾದವರಿಗೆ ಉಗ್ರವಾದ ರೂಪವನ್ನು ತೋರಿಸ್ತಾರಂತೆ, ಸಾತ್ವಿಕರಾದವರಿಗೆ ಸೌಮ್ಯ ರೂಪವನ್ನು ತೋರಿಸ್ತಾರೆ. ಅವರ ಎರಡು ರೂಪಗಳಿವೆ, ಸೌಮ್ಯ ರೂಪ ಹಾಗೆ ಉಗ್ರ ರೂಪ. ಆ ಸೌಮ್ಯ ರೂಪದಲ್ಲಿ ಬಂದಿದ್ದಾರೆ. ಅವರು ಒಳ್ಳೆ ಮೋಡದ ಮೈಬಣ್ಣವನ್ನು ಹೊಂದಿದವರಾಗಿದ್ದಾರೆ. ಪೀತಾಂಬರವನ್ನು ಉಟ್ಟುಕೊಂಡಿದ್ದಾರೆ. ಒಂದು ಸುಂದರವಾದ ಕಿರೀಟವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಕರ್ಣಕುಂಡಲಗಳನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಹಾರ ಭಾರಾರ್ಪಿತೋರಸ್ಕಂ ತಥಾಂಗದ ವಿಭೂಷಿತಂ ತಥಾನುಗಮ್ಯಮಾನಂಚ ಕಾಲೇನ ಸಹ ಮೃತ್ಯುನ. ಅವರ ಹಿಂದೆ ಇಬ್ಬರಿದ್ದಾರೆ, ಕಾಲ ಮತ್ತು ಮೃತ್ಯು. ಅವರಿಬ್ಬರಿಂದ ಜೊತೆಗೂಡಿಕೊಂಡು ಯಮಧರ್ಮರಾಜರು ಅಲ್ಲಿಗೆ ಬಂದಿದ್ದಾರೆ. ಸತು ಸಂಪ್ರಾಪ್ಯ ತಂದೇಶಂ ದೇಹಾತ್ ಸತ್ಯವತಸ್ತದಾ ಅಂಗುಷ್ಠ ಮಾತ್ರಂ ಪುರುಷಂ ಪಾಶಬದ್ಧಂ ವಶಂಗತಂ ಆಕರ್ಷ್ಯ ದಕ್ಷಿಣಾಮಾಶಾಂ ಪ್ರಯೋ ಸತ್ವರಂತದ. ಬರ್ತಾ ಇದ್ದಂತೆ ಅವರೇನು ಮಾತಾಡೋದಿಲ್ಲ, ಏನಿಲ್ಲ. ಯಾರ ಜೊತೆ ಮಾತಾಡಬೇಕು ಅವರು? ಯಮಧರ್ಮರಾಜರು. ಬರ್ತಾ ಇದ್ದಂತೆಯೇ ಪಾಶವನ್ನು ಹಾಕಿದ್ದಾರಂತೆ. ಸತ್ಯವಂತನಿಗೆ ಪಾಶವನ್ನು ಹಾಕಿದ್ದಾರೆ. ಆ ಹೃದಯದಿಂದ ಜೀವವನ್ನು ಸೆಳೆದಿದ್ದಾರಂತೆ. ಸೆಳೆದು ಅಲ್ಲಿದ ದಕ್ಷಿಣಕ್ಕೆ ಅಭಿಮುಖರಾಗಿ ಹೊರಟೇ ಬಿಟ್ಟಿದ್ದಾರಂತೆ, ಹೆಜ್ಜೆಯನ್ನು ಇಟ್ಟಿದ್ದಾರಂತೆ. ಸಾವಿತ್ರ್ಯಪಿ ವರಾರೋಹ ದೃಷ್ಟ್ವಾ ತಂಗತ ಜೀವಿತಂ ಅನುವವ್ರಾಜ ಗಚ್ಚಂತಂ ಧರ್ಮರಾಜಂ ಅತಂದ್ರಿತ. ಈ ಕಡೆ ಧರ್ಮರಾಜರು ಆ ಜೀವವನ್ನು ಸೆಳೆದು ಹೋಗ್ತಿರುವಾಗ ಇದು ಪ್ರಾಣ ಪರಿತ್ಯಾಗ ಮಾಡಿರುವಂಥದ್ದು ಗೊತ್ತಾಯಿತು ಸಾವಿತ್ರಿಗೆ. ಕೂಡಲೇ ಅದನ್ನು ಬಿಟ್ಟುಬಿಟ್ಟಿದ್ದಾಳಂತೆ. ಅಲ್ಲಿದ ಕೂಡಲೇ ಅವಳು ಯಮಧರ್ಮರಾಜರನ್ನು ನೋಡ್ತಾ ಇದ್ದಾಳೆ. ಕೆಲವೊಮ್ಮೆ ಮರಣಾಸನ್ನರಾದ ವ್ಯಕ್ತಿಗಳಿಗೆ ಕೆಲವು ಹೀಗೆ ಸೂಚನೆಗಳು ಸಿಗುತ್ತೆ. ಇನ್ನೇನು ಮರಣ ಸಮೀಪಿಸಿದೆ ಅಂತನ್ನುವಾಗ ಕೆಲವರು ಹಾಗೆ ಹೇಳಿದ್ದನ್ನು ಕೇಳಿದ್ದೇನೆ ನಾನು. ವಯಸ್ಸಾದವರು ಕೆಲವೊಮ್ಮೆ ನಮ್ಮ ಬಂಧುಗಳಲ್ಲಿ ಒಬ್ಬರು, ಅವರು ಅದು ಯಾರೋ ಕಪ್ಪು ಬಟ್ಟೆ ಉಟ್ಕೊಂಡು ಒಂದಿಬ್ಬರು ಅಲ್ಲಿ ಮೇಲೆ ನಿಂತಿದ್ದಾರೆ, ಬಾ ಬಾ ಅಂತ ಕರೀತಾ ಇದ್ದಾರೆ. ಅವರನ್ನು ಸ್ವಲ್ಪ ಓಡಿಸೋರನ್ನ ಅಂತ ಹೇಳಿದ್ದನ್ನು ಕೇಳಿದ್ದೇನೆ. ಅವರು ಹಾಗೆ ಹೇಳಿ ಮರುದಿವಸ ವಿಷ್ಣು ಸಹಸ್ರನಾಮ, ಗೀತೆ ಮತ್ತು ಅನೇಕ ಗ್ರಂಥಗಳ ಪಾರಾಯಣ ಮಾಡಿದ ಮೇಲೆ ಆಮೇಲೆ ನೋಡು, ನಿನ್ನೆ ತನಕ ಕಪ್ಪು ಬಟ್ಟೆ ಉಟ್ಕೊಂಡ್ಬಂದಿದ್ರು ಅವರು, ಇವತ್ತು ಬಟ್ಟೆ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ, ಬಿಳಿ ಬಟ್ಟೆ ಉಟ್ಕೊಂಡ್ಬಂದಿದ್ದಾರೆ ಅಂತ ಹೀಗೆಲ್ಲ ಮಾತುಗಳನ್ನು ಕೇಳಿದ್ದೇವೆ. ಅಂದರೆ ಆ ಮರಣಾಸನ್ನರಾದ ವ್ಯಕ್ತಿಗಳಿಗೆ ಕಾಣಿಸ್ತಾರೆ. ಬರುವಂತಹ ಯಮದೂತರು ಅವರು ಮೊದಲೇ ಕಾಣಿಸ್ತಾರೆ. ಕೆಲವು ಸೂಚನೆಗಳು ಸಿಗತ್ತೆ. ಅನೇಕ ಮೃತ್ಯು ಸೂಚನೆಗಳು ಕೆಲವೊಂದೆಲ್ಲ ಇವೆ. ಅದನ್ನೆಲ್ಲವನ್ನು ಕೂಡ ಗಮನಿಸುವಾಗ ಗೊತ್ತಾಗತ್ತೆ. ಕಿವಿಯನ್ನು ಮುಟ್ಟಿಕೊಂಡಾಗ ನಮಗೆ ಹೀಗೆ ಹಿಡಿದುಕೊಂಡ್ರೆ ಒಂದು ಘೋಷ ಕೇಳತ್ತೆ, ಧ್ವನಿ ಕೇಳತ್ತೆ. ಯಾವಾಗಲೂ ಸಮುದ್ರದ ಭೋರ್ಗರಿತ ರೀತಿಯಲ್ಲೋ ಅಥವಾ ಓಂಕಾರದ ರೀತಿಯಲ್ಲೋ ಒಂದು ಧ್ವನಿ ಕೇಳತ್ತೆ. ಮರಣಾಸನ್ನನಾದ ವ್ಯಕ್ತಿಗೆ ಆ ಧ್ವನಿ ಕೇಳೋದಿಲ್ಲಂತೆ. ಕಿವಿಯನ್ನು ಹೀಗೆ ಮುಟ್ಟಿಕೊಂಡರೂ ಕೂಡ ಆ ರೀತಿಯಾದಂತಹ ಧ್ವನಿ ಕೇಳೋದಿಲ್ಲ. ಹಾಗೆ ಕೆಲವು ಮರಣ ಸೂಚನೆಗಳು ಕೆಲವೊಂದಿವೆ. ಹಾಗೆ ಧರ್ಮರಾಜನನ್ನು ಆ ಸಾವಿತ್ರಿ ನೋಡ್ತಾ ಇದ್ದಾಳೆ. ಇವು ಬೇರೆ ಸಂದರ್ಭಗಳಲ್ಲಿ ಮರಣಾಸನ್ನಾದ ವ್ಯಕ್ತಿ ಮಾತ್ರ ಅವರನ್ನು ನೋಡ್ತಾನೆ, ಹತ್ತಿರದಲ್ಲಿದ್ದವರು ಯಾರು ಕೂಡ ನೋಡೋದಿಲ್ಲ. ಆದರೆ ಸಾವಿತ್ರಿ ನೋಡಿದ್ದಾಳಂತೆ ಯಮಧರ್ಮರಾಜನನ್ನು. ಯಾಕೆ ನೋಡಿದ್ಲು?
ಅದೂ ಕೂಡ ಭಾವ. ಅವಳು ಪತಿವ್ರತೆಯಾಗಿದ್ದಾಳೆ. ಆದ್ದರಿಂದ ಎಂತಹ ಶಕ್ತಿ ಅವಳಿಗಿದೆ ಅಂತಂದರೆ, ಅವಳು ಯಮಧರ್ಮರಾಜರು ಬಂದರೆ ಸತ್ಯವಂತನನ್ನು ಕರೆದುಕೊಂಡು ಹೋಗೋದಕ್ಕೆ ಅಂತ ಬಂದರೆ ಅವಳು ನೋಡಿದ್ದಾಳೆ, ಅವಳು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾಳೆ. ಯಾರಿಗಾದರೂ ಶಕ್ತಿ ಇದೆಯಾ? ಯಮಧರ್ಮರಾಜರನ್ನು ಹಿಂಬಾಲಿಸಿಕೊಂಡು ಹೋಗುವಂತಹ ಶಕ್ತಿ ಯಾರಿಗಾದರೂ ಇದೆಯಾ? ಅವಳು ಯಮಧರ್ಮರಾಜರನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿ ಆ ಸಾವಿತ್ರಿಗೂ ಯಮಧರ್ಮರಾಜರಿಗೂ ಕೂಡ ಬಹಳ ಸೊಗಸಾದ ಸಂಭಾಷಣೆಗಳು ನಡೀತಾ ಇವೆ. ಯಮಧರ್ಮರಾಜರು ನೀಡಿದಂತಹ ವರ, ಆ ಪ್ರಸಂಗಗಳನ್ನು ಅದನ್ನೆಲ್ಲವನ್ನು ಕೂಡ ನಾಳೆ ಚಿಂತನೆ ಮಾಡೋಣ. ಅದರ ಜೊತೆಯಲ್ಲಿ ಬಹಳ ಸೂಕ್ಷ್ಮವಾಗಿರುವ ಧರ್ಮದ ವಿಷಯಗಳನ್ನು ಮತ್ಸ್ಯರೂಪಿಯಾದ ಪರಮಾತ್ಮ ಈ ಪುರಾಣದ ಉಪಸಂಹಾರದಲ್ಲಿ ಹೇಳಿದ್ದನ್ನು ನಾವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ವಿಷಯಗಳು, ಅನುಷ್ಠಾನ ಮಾಡಲೇಬೇಕಾಗಿರುವಂತಹ ವಿಷಯಗಳನ್ನು ಮತ್ಸ್ಯರೂಪಿಯಾದ ಪರಮಾತ್ಮ ಏನನ್ನು ನಿರೂಪಿಸ್ತಾನೆ ಅನ್ನೋದನ್ನು ನಾಳೆ ಚಿಂತನೆ ಮಾಡ್ತಾ ಅದನ್ನು ದೇವರಿಗೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಈ 2 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾಗಿರುವ ರಾಜರ ಆಚಾರ್ಯರ ಹೃದ್ಗುಹಾವಾಸಿಯಾಗಿರುವ ಹಯಗ್ರೀವಾಭಿನ್ನನಾದ ಶ್ರೀಕೃಷ್ಣನಲ್ಲಿ ಅರ್ಪಣೆ ಮಾಡ್ತೇನೆ.